ಪ್ರಕೃತಿದತ್ತವಾಗಿ ಸಿಗುವಂಥದ್ದು ನಮಗೆ ಈ ಕಳಲೆಯಿಂದ ನಾನು ಇವತ್ತು ಇನ್ನೊಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ಇವತ್ತು ನಾನು ಕಳಲೆಯಿಂದ ಪಲಾವನ್ನು ಮಾಡ್ತಾ ಇದ್ದೇನೆ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸಾಂಬಾರು ಮಾಡೋದನ್ನು ತೋರಿಸಿದ್ದೇನೆ. ಹಾಗೆ ಈ ಕಳಲೆಯನ್ನು ಯಾವ ರೀತಿಯಾಗಿ ಕಟ್ ಮಾಡೋದು, ಎಷ್ಟು ದಿವಸ ನೀರಿನಲ್ಲಿ ಹಾಕಿಟ್ಕೊಳ್ಬೇಕು ಅನ್ನೋ ಎಲ್ಲ ಡೀಟೇಲ್ಸನ್ನು ಹೇಳಿದ್ದೇನೆ. ಗೊತ್ತಿಲ್ಲದೆ ಹೋದವರು ಅದನ್ನು ಚೆಕ್ ಮಾಡ್ಕೊಳ್ಳಿ. ಇವತ್ತು ಈ ಕಳಲೆಯಿಂದ ಒಂದು ರುಚಿಯಾದಂತಹ ಪಲಾವನ್ನು ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಈ ದೊಡ್ಡದಾಗಿರುವಂತಹ ಕಳಲೆಯನ್ನು ನಾನು ಹೀಗೆ ಕಟ್ ಮಾಡ್ಕೊಳ್ತೇನೆ. ಕೈಯಿಂದನೇ ಮಾಡ್ಕೊಳ್ಬೋದು. ತುಂಬ ಚಿಕ್ಕ ಪೀಸ್ಗಳೇನು ಬೇಡ, ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ. ತಿನ್ನುವಾಗ ಬಾಯಿಗೆ ಸಿಗಬೇಕು, ಅದು ಆಗ ತುಂಬಾ ಚೆನ್ನಾಗಾಗತ್ತೆ. ಈ ರೀತಿಯಾಗಿ ಪೀಸ್ಗಳನ್ನು ಮಾಡ್ಕೊಳ್ತೇನೆ. ಕಳಲೆ ನಿಮ್ಮ ಹತ್ರ ಜಾಸ್ತಿ ಇದೆ ಅಂತಾದರೆ ನೀವು ಪಲಾವಿಗೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ತೇನೆ. ಅದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಮಸಾಲೆ ರೆಡಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ. ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ, ಹಸಿ ತೆಂಗಿನಕಾಯಿ ತುರಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 4ರಿಂದ 5 ಹಸಿಮೆಣಸನ್ನು ಹಾಕ್ಕೊಳ್ತೇನೆ. ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಳ್ತೇನೆ. ಜೊತೆಗೆ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ತೇನೆ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ಮಸಾಲೆಯನ್ನು ನುಣ್ಣಗೆ ರುಬ್ಕೊಂಡಿದ್ದಾಯಿತು. ಈಗ ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ಒಗ್ಗರಣೆ ಮಾಡೋದಕ್ಕೆ ಕುಕ್ಕರನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಬದಲಿಗೆ ನೀವು ತುಪ್ಪವನ್ನು ಬೇಕಿದ್ರೂ ಬಳಸ್ಬೋದು. ಹಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಪಲಾವ್ ಎಲೆಯನ್ನು ಹಾಕ್ಕೊಳ್ತೇನೆ. ಎಲ್ಲ ಸ್ಪೈಸಸನ್ನು, ಪಲಾವಿಗೆ ಬೇಕಾಗಿರುವಂಥ ಎಲ್ಲ ಸ್ಪೈಸಸನ್ನು, ಚಕ್ಕೆ, ಲವಂಗ ಎಲ್ಲವನ್ನು ಸೇರಿಸ್ಕೊಳ್ತೇನೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತೇನೆ. ಈರುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು, ಹಸಿ ವಾಸನೆ ಹೋಗಬೇಕು. ಹಾಗೆ 1 ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೇನೆ. ಹೀಗೆ ಇವೆಲ್ಲವೂ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು. ಈರುಳ್ಳಿ ಫ್ರೈ ಆಗ್ತಿದ್ದಾಗೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊವನ್ನು ಹಾಕ್ಕೊಳ್ತೇನೆ. ಹಾಗೆ ಸೀಳಿಟ್ಕೊಂಡಿರುವಂಥ 2 ಹಸಿಮೆಣಸಿನಕಾಯಿಯನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದು ಕಂಪ್ಲೀಟ್ಲಿ ಆಪ್ಷನಲ್. ರುಬ್ಬೋದಕ್ಕೆ ಹಸಿಮೆಣಸನ್ನು ಹಾಕಿರ್ತೇವೆ, ಹಾಗಾಗಿ ಇಲ್ಲಿ ಬೇಕಿದ್ರೆ ಅಷ್ಟೇ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಟೊಮೆಟೊ ಎಲ್ಲ ಮೆತ್ತಗಾದ್ಮೇಲೆ ಈ ಹೆಚ್ಚಿಟ್ಕೊಂಡಿರುವಂತಹ ಕಳಲೆಯನ್ನು ಸೇರಿಸ್ಕೊಳ್ತೇನೆ. ಹಾಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಗ್ರೀನ್ ಆಗಿದೆ ಮಸಾಲೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿರೋದ್ರಿಂದ ತುಂಬ ಪರಿಮಳ ಬರ್ತಾ ಇದೆ. ಈ ಮಸಾಲೆಯಲ್ಲಿ ಕಳಲೆ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಕಳಲೆ ಅಂತೂ ಎಷ್ಟು ಬೇಯಿಸಿದ್ರೂ ಗಟ್ಟಿನೇ ಇರುತ್ತೆ, ಅದು ಮೆತ್ತಗಂತೂ ಆಗಲ್ಲ. ಆದರೆ ಅದು ಮಸಾಲೆಯನ್ನೆಲ್ಲ ಹೀರ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ಹುರ್ಕೊಳ್ಬೇಕು. ಮಾಡೋದು ತುಂಬಾ ಸುಲಭ. ಈ ಕಳಲೆ ಪಲಾವಿನ ಮುಂದೆ ಮಾಡೋ ತರಕಾರಿ ಪಲಾವೆಲ್ಲ ಏನೂ ಇಲ್ಲ ರೀ, ಅಷ್ಟು ಚೆನ್ನಾಗಿರುತ್ತೆ ಇದು. ಈಗ ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ತೇನೆ. ನಾನಿಲ್ಲಿ ನಾರ್ಮಲಾಗಿ ಊಟ ಮಾಡುವಂತಹ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. ನೀವು ಯಾವುದೇ ರೀತಿಯಾದಂತಹ ಅಕ್ಕಿಯನ್ನು ಬೇಕಿದ್ದರೂ ಸಹ ಬಳಸ್ಬೋದು. ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ, ಅದನ್ನು ಸೇರಿಸ್ಕೊಳ್ತೇನೆ. ಅಕ್ಕಿಯನ್ನು ಹಾಕಿದ ಮೇಲೆ ಮತ್ತೆ ಇದನ್ನು ಒಂದು 2 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ಅಕ್ಕಿ ಹಾಕಿದ ತಕ್ಷಣ ನೀರು ಹಾಕಬಾರ್ದು. ಈಗ ನೀರನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಬಿಸಿಯಾಗಿರುವ ನೀರನ್ನು ಹಾಕ್ಕೊಳ್ಬೇಕು. ನೀವು ಅಕ್ಕಿಯನ್ನು ಎಷ್ಟು ತೊಗೊಂಡಿರ್ತೀರೋ ಅದರ 2ರಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೇನೆ, ಹಾಗಾಗಿ 3 ಲೋಟದಷ್ಟು ನೀರನ್ನು ಹಾಕ್ಕೊಳ್ತೇನೆ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಹಾಗೆ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲನ್ನು ಕೂಗಿಸ್ಕೊಳ್ಬೇಕು. ಗಟ್ಟಿ ಇರಲಿ ಅಂತಾದರೆ 2 ವಿಸಿಲ್ ಸಾಕು, ಇಲ್ಲ ಅಂತಂದರೆ 3 ವಿಸಿಲು ಕೂಗಿಸ್ಕೊಳ್ಬೇಕು. ಸ್ವಲ್ಪ ಮೆತ್ತಗಾದರೂ ಓಕೆ ಅಂತಾದರೆ 3 ವಿಸಿಲನ್ನು ಕೂಗಿಸ್ಕೊಳ್ಬೇಕು. ನೋಡಿ, ಕುಕ್ಕರ್ ಸಹ ತಣ್ಣಗಾಗಿದೆ. ಲಿಡ್ಡನ್ನು ಓಪನ್ ಮಾಡಿದ್ದೇನೆ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕ್ಕೊಳ್ಬಹುದು. ಈಗ ರುಚಿಯಾದಂತಹ ಘಮಘಮಿಸುವಂತಹ ಕಳಲೆ ಪಲಾವು ರೆಡಿ ಆಯಿತು.
ಸುಲಭವಾಗಿ ಮಾಡಬಹುದಾದಂಥ ಅತ್ಯಂತ ರುಚಿಯಾದಂತಹ ಕಳಲೆಯಿಂದ ಮಾಡಿರುವಂತಹ ಪಲಾವು ಮೊಸರು ಬಜ್ಜಿಯೊಂದಿಗೆ ಸವಿಯಲು ಸಿದ್ಧವಾಗಿದೆ. ಖಂಡಿತ ನೀವು ಕಳಲೆ ಸಿಕ್ಕಿದಾಗ ಈ ರೀತಿಯಾದಂತಹ ಪಲಾವನ್ನು ಒಮ್ಮೆ ಟ್ರೈ ಮಾಡಿ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.